ರಾಹುಲ್ ಗಾಂಧಿ ಯಾತ್ರೆ 2.0 ಇವತ್ತಿನಿಂದ ಶುರುವಾಗ್ತಾ ಇದೆ. ಲೋಕಸಭೆಯ ಸಮರಕ್ಕೆ ರಾಹುಲ್ ಭಾರತ್ ನ್ಯಾಯ ಯಾತ್ರೆ. ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಚಾಲನೆ ಸಿಗುತ್ತೆ. ಮಣಿಪುರದಿಂದ ಶುರುವಾಗುವಂತಹ ಕಾಂಗ್ರೆಸ್ ನಡಿಗೆ ಇದು. ಮಣಿಪುರದಿಂದ ಮುಂಬೈವರೆಗೂ ಕೂಡ 6713 ಕಿಲೋಮೀಟರ್ ಸುಮಾರು ರಾಹುಲ್ ಅವರು ಯಾನ ನಡೆಸ್ತಾರೆ. 15 ರಾಜ್ಯ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾತ್ರೆ ಸಂಚರಿಸುತ್ತೆ. 67 ದಿನಗಳ ಕಾಲ ಈ ಭಾರತ್ ನ್ಯಾಯ ಯಾತ್ರೆ ಸಂಚಾರ ನಡೆಸುತ್ತೆ. ಭಾರತ್ ನ್ಯಾಯ ಯಾತ್ರೆಯಲ್ಲಿ ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಣಿಪುರಕ್ಕೆ ಈಗಾಗಲೇ ತೆರಳ್ತಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತಿನಿಂದ ಜೋಡೋ ನ್ಯಾಯ ಯಾತ್ರೆ ಶುರುವಾಗುತ್ತೆ. ಇದೊಂದು ರೀತಿ ರಾಹುಲ್ ಗಾಂಧಿ ಅವರ ಯಾತ್ರೆ 2.0 ಅಂತಲೂ ಹೇಳ್ಬೋದು. ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆಯನ್ನ ವಿಧಾನಸಭೆ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ ರಾಜ್ಯದಲ್ಲೂ ನಡೆಸಿದ್ರಲ್ಲ. ಇದೀಗ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಚಾಲನೆ ಸಿಗುತ್ತೆ. ಅದಕ್ಕೆ ಸಿಎಂ ಮತ್ತು ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ದಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ 2ನೇ ಹಂತದ ಈ ಒಂದು ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇವತ್ತಿನಿಂದ ಆರಂಭಗೊಳ್ಳುತ್ತೆ. ಮಣಿಪುರದಿಂದ ಮುಂಬೈ ತನಕ ಸುಮಾರು 6713 ಕಿಲೋಮೀಟರ್ ದೂರದ ಯಾತ್ರೆ ಇದು. ಕನ್ಯಾಕುಮಾರಿಯಿಂದ ಶ್ರೀನಗರದವರೆಗಿನ 4000 ಕಿಲೋಮೀಟರ್ ಮೊದಲ ಹಂತದ ಪಾದಯಾತ್ರೆಯನ್ನು ಪೂರ್ಣಗೊಳಿಸಿದ ಬಳಿಕ ಸುಮಾರು 1 ವರ್ಷವೇ ಆಯ್ತಲ್ಲ ಅವರು ಭಾರತ್ ಜೋಡೋ ಮುಗಿಸಿ. ಇದೀಗ ಮತ್ತೆ ಶುರು ಮಾಡಿದ್ದಾರೆ 2ನೇ ಹಂತದ ಯಾತ್ರೆಯನ್ನ. ಪೂರ್ವದಿಂದ ಪಶ್ಚಿಮದವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಈ ಯಾತ್ರೆ ನಡೆಯುತ್ತೆ. ಲೋಕಸಭಾ ಸಮರಕ್ಕೆ ಅಣಿಯಾಗ್ತದೆ. ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸ್ತಾ ಇದೆ.